ರಾಶಿಯವರಿಗೆ. ಇನ್ನು ನೆಕ್ಸ್ಟ್ ಮಿಥುನ ರಾಶಿಯವರಿಗೆ ಹೋಗೋಣ. ಎಸ್. ಓಕೆ, 4 ಕಾರ್ಡ್ಗಳು. 4 ಕಾರ್ಡ್ಗಳು. ಫಸ್ಟ್ ಹೆಲ್ತ್, ಮಿಥುನ ರಾಶಿಯವರ ಹೆಲ್ತ್, ಮಿಥುನ ರಾಶಿಯವರ ವೆಲ್ತ್, ಓಕೆ, ಮಿಥುನ ರಾಶಿಯವರಿಗೆ ರಿಲೇಶನ್ಶಿಪ್ ಅಂಡ್ ಜಾಬ್ ಕರಿಯರ್. ಸೊ ಹೆಲ್ತ್ ವಿಚಾರಕ್ಕೆ ಬಂದಾಗ ಮಿಥುನ ರಾಶಿಯವರಿಗೆ ಸ್ವಲ್ಪ ಇಲ್ಲಿ ಇದು ಟೋಟಲ್ ಗುಡ್ ಆದಂತಹ ಕಾರ್ಡೆ, ಪಾಸಿಟಿವ್ ಕಾರ್ಡೆ. ಆದ್ರೆ ಸ್ವಲ್ಪ ಇಲ್ಲಿ ನಿಮ್ಮ ಮಾನಸಿಕ ಪರಿಸ್ಥಿತಿ ಸ್ವಲ್ಪ ಬ್ಯಾಲೆನ್ಸ್ ಇಲ್ಲ. ಎಗೇನ್ ಇದು ಕೂಡ ಮೆಡಿಟೇಷನ್ ಹೇಳುವಂತಹ ಕಾರ್ಡೇನೆ. ಸೊ ನೀವು ಸ್ವಲ್ಪ ಮೆಡಿಟೇಷನ್ ಮಾಡ್ಕೊಂಡು ನಿಮ್ ಹತ್ರ ಏನಿದೆ ಅದನ್ನ ನೀವು ನೋಡ್ತಾ ಇಲ್ಲ, ನಿಮ್ಮ ಹತ್ರ ಇರುವಂತಹ ಆರೋಗ್ಯ ಪಾಸಿಟಿವ್ ಆಗಿದೆಯಲ್ಲ ಅದನ್ನ ನೀವು ನೋಡ್ತಾ ಇಲ್ಲ, ಯಾವ್ದು ಸಮಸ್ಯೆ ಇದೆ ಅದ್ರ ಕಡೆ ಹೆಚ್ಚು ಫೋಕಸ್ ಇದೆ. ಹಾಗಾಗಿ ಸ್ವಲ್ಪ ಆ ಮಾನಸಿಕ ಆರೋಗ್ಯದ ಕಡೆಗೆ ನೀವು ಗಮನ ಕೊಡ್ಬೇಕಾಗುತ್ತೆ. ಅದರ್ವೈಸ್ ಹೆಲ್ತ್ ರಿಲೇಟೆಡ್ ಯಾವುದೇ ಇಶ್ಯೂಗಳು ಈ ತಿಂಗಳಲ್ಲಿ ಮಿಥುನ ರಾಶಿಯವ್ರನ್ನ ಕಾಡೋದಕ್ಕೆ ಚಾನ್ಸ್ ಇಲ್ಲ. ಸೊ ಮೇಜರ್ ಹೆಲ್ತ್ ಇಶ್ಯೂಸ್ ಯಾವುದೇ ಬರೋದಿಲ್ಲ ಅಂತ ಹೇಳ್ಬೋದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಅಂತ ಬಂದಾಗ ಸ್ವಲ್ಪ ಇದು ಇನ್ನೂ ಬರ್ಬೇಕಾಗಿರುವಂತಹ ಕಾರ್ಡ್. ಸದ್ಯಕ್ಕೆ ನಿಮ್ಮನ್ನ ಯಾರೋ ಒಬ್ರು ಕಟ್ಟಿ ಮೋಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ತರ ಮಾಡ್ತಾ ಇದ್ದಾರೆ. ಅದ್ ಯಾರು ಅನ್ನುವಂಥದ್ದನ್ನ ನೀವು ಸ್ವಲ್ಪ ಹುಡುಕೊಳ್ಬೇಕಾಗುತ್ತೆ. ಅಷ್ಟೇನು ಕಂಫರ್ಟಬಲ್ ಆದಂತಹ ಕಾರ್ಡ್ ಅಲ್ಲ ಇದು. ಹಣಕಾಸಿನ ವಿಚಾರಕ್ಕೆ ಬಂದಾಗ ಕೆಲವು ನೀವು ಜಾಬ್ ಅಥವಾ ನೀವೇನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅದು ಸ್ವಿಚ್ ಮಾಡಿ ಬೇರೆದಕ್ಕೆ ಚೇಂಜಸ್ ತೋರಿಸ್ತಾ ಇರುವಂತಹ ಕಾರ್ಡ್. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ನೀವು ಅಲ್ಲಿ ನಿಮ್ಮ ಇಂಪ್ರೂವ್ಮೆಂಟ್ ಇದೆ, ಅಲ್ಲಿ ನಿಮ್ಮ ಹಣಕಾಸಿನ ಒಂದು ಸಮಸ್ಯೆ ತೀರತ್ತೆ ಅನ್ನುವಂತಹ ಒಂದು ಗೈಡೆನ್ಸ್ ನ ಕೊಡುವಂತಹ ಕಾರ್ಡ್ ಅಂತ ಹೇಳ್ಬಹುದು. ಇನ್ನು 3ನೇ ಕಾರ್ಡ್ ರಿಲೇಶನ್ಶಿಪ್ ರಿಲೇಟೆಡ್ ಆದಂತಹ ಕಾರ್ಡ್. ರಿಲೇಶನ್ಶಿಪ್ಗೆ ಕೂಡ ಇದು ಕೂಡ ಪಾಸಿಟಿವ್ ಆದಂತಹ ಕಾರ್ಡ್ ಅಂತ ಹೇಳ್ಬಹುದು. ಫಿಮೇಲ್ ಪಾರ್ಟ್ನರ್ ಯಾರಿರ್ತಾರೆ ಅವರು ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಅದರಲ್ಲೂ ಮೇಲ್ಗೆ ಹೇಳ್ಬೇಕು ಅಂದ್ರೆ ತಮ್ಮ ಫಿಮೇಲ್ ಇದ್ದಾರೆ, ಅವರು ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನೀವು ಮಾಡುವಂತಹ ಎಲ್ಲ ಕೆಲಸದಲ್ಲಿ ನಿಮ್ಮ ಜೊತೆಗೆ ನಿಲ್ತಾರೆ. ಅವರ ಒಂದು ಮನೋಧೈರ್ಯ ಇರಬಹುದು, ಅವರ ಒಂದು ಸ್ಟ್ರೆಂತ್ ಏನಿದೆ ಅದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡತ್ತೆ ಅಂತ ಹೇಳ್ಬೋದು. ರಿಲೇಶನ್ಶಿಪ್ ವಿಚಾರದಲ್ಲಿ ಮಿಥುನ ರಾಶಿಯವರು ನೆಮ್ಮದಿಯಿಂದ ಇರುವಂತಹ ಸಮಯ ಇದು ಅಂತ. ಇನ್ನು ಕೊನೆಯ ಕಾರ್ಡ್ ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಕಾರ್ಡ್. ಇಲ್ಲಿ ರೈಟ್ ಪಾತ್ ಅಲ್ಲಿ ನೀವಿದ್ದೀರಾ, ನೀವು ಸರಿಯಾದ ಪಾತ್ ಅಲ್ಲಿ ಇದ್ದೀರಾ. ನೀವು ಯಾವ ದಾರಿಯಲ್ಲಿ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಯಾವ ರೀತಿಯ ಕೆಲಸಕ್ಕೆ ಪ್ರಯತ್ನ ಪಡ್ತಿದ್ದೀರಾ, ಅದೇ ರೀತಿಯ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗಿ, ಅದೇ ರೀತಿಯ ಪ್ರಯತ್ನವನ್ನ ಮಾಡ್ತಾ ಹೋಗಿ, ನಿಮ್ಗೆ ಖಂಡಿತ ನೀವು ಅಂದುಕೊಂಡಂತಹ ಡ್ರೀಮ್ ಜಾಬ್ ಅಂತ ಏನ್ ಹೇಳ್ತೀವಿ ಅದು ಸಿಗೋದಕ್ಕೆ ಅವಕಾಶ ಇರುತ್ತೆ ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ. ಫೈನ್. ಇನ್ನು 3 ರಾಶಿಗಳಾಯ್ತು. ಸೊ ಅದ್ರ ಜೊತೆಗೆ ಮಿಥುನ ರಾಶಿಯವರಿಗೆ ಏಂಜಲ್ ಗೈಡೆನ್ಸ್ ಕೊಟ್ಬಿಡೋಣ. ಖಂಡಿತ. ಸೊ ರಿಮೈನ್ ಪಾಸಿಟಿವ್. ನೀವು ಪಾಸಿಟಿವ್ ಥಿಂಕಿಂಗ್ ನೇ ಮಾಡಿ ಮಿಥುನ ರಾಶಿಯವರು. ರಿಮೈನ್ ಪಾಸಿಟಿವ್ ಅನ್ನುವಂತಹ ಕಾರ್ಡ್ ಬಂದಿದೆ. ಸೊ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದಷ್ಟು ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಫ್ಲೋ ಆಗತ್ತೆ. ಖಂಡಿತ ಖಂಡಿತ.